ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಎಲೆಕೋಸು ಮತ್ತು ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡಿದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಿದ್ದೀನಿ. ಇದೇನೆಂದರೆ ನಾನು ಲಾಸ್ಟ್ ಟೈಮ್ ಬಸ್ಸಾರಿನ ವಿಡಿಯೋ ಮಾಡಿದ್ದೀನಲ್ಲ, ಪ್ರೊಸೀಜರೆಲ್ಲ ಸೇಮ್ ಅದೇ ಥರ ಇದೆ. ಇಲ್ಲಿ ಎಲೆಕೋಸಿಂದು ಬಸ್ಸಾರು ಮಾಡ್ಬೋದು ಅಂತ ನನಗೂ ಗೊತ್ತಿರಲಿಲ್ಲ. ಇದು ಮಾಡಿದ ಮೇಲೆ ಅಂತೂ ಗೊತ್ತಾಯಿತು ಇದೆಷ್ಟು ರುಚಿಯಾಗಿರುತ್ತೆ ಅಂತ. ಇವಾಗ ಏನಂದರೆ ಬಸ್ಸಾರು ಪ್ರೊಸೀಜರೆಲ್ಲ ಸೇಮ್ ಅದೇ ಥರ ಇರುತ್ತೆ ಎಲ್ಲ ಬಸ್ಸಾರದು. ಬಟ್ ಇದು ಏನು ಒಂದೊಂದು ಕಾಳಿಂದು ಅಥವಾ ಸೊಪ್ಪಿಂದಾಗಲಿ ಅಥವಾ ತರಕಾರಿದಾಗಲಿ ಸೊ ಫ್ಲೇವರ್ ಬೇರೆ ಬೇರೆ ಇರುತ್ತಲ್ವ. ಸೊ ಹಾಗಾಗಿ ಸಾಂಬಾರದು ಟೇಸ್ಟ್ ಚೇಂಜ್ ಆಗುತ್ತೆ, ಕಾಳಿಂದೂ ಟೇಸ್ಟ್ ಚೇಂಜ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ ಇವಾಗ ಎಲೆಕೋಸು ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಟ್ರೈ ಮಾಡಿ ಡೆಫಿನೆಟ್ಲಿ. ಸೊ ಫಸ್ಟ್ನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಒಂದು 7 ಲೋಟ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ, ಬಿಸಿನೀರು. ಸೊ ಅಷ್ಟರಲ್ಲಿ ನಾವು ಎಲೆಕೋಸನ್ನ ಕಟ್ ಮಾಡ್ಕೊಳ್ಳೋಣ ಎಲ್ಲ. ಸೊ ನಾನಿಲ್ಲಿ ಇದು ದೊಡ್ಡ ಎಲೆಕೋಸಿದು, ಅದರಲ್ಲಿ 3/4 ಭಾಗ ತೊಗೊಂಡಿದ್ದೀನಿ, 1/4 ಭಾಗ ಯಾವುದು ಬೇರೆ ರೆಸಿಪಿ ಮಾಡಿದ್ದೆ. ಇದನ್ನು ಒಂದು 7 ಜನ ಊಟ ಮಾಡ್ಬೋದು. ನೀವು ಇಬ್ಬರಿಗೆ ಮಾಡ್ಕೊಳ್ಳೋದಾದರೆ ದೊಡ್ಡ ಎಲೆಕೋಸಾದರೆ 1/4 ಭಾಗ ಮಾಡ್ಕೊಳ್ಳಿ. ಒಂದು 4ರಿಂದ 5 ಜನಕ್ಕಾದರೆ ಅರ್ಧ ಭಾಗ ಎಲೆಕೋಸು ಮಾಡ್ಕೊಳ್ಳಿ. ಒಂದು 7-8 ಜನಕ್ಕಾದರೆ ಒಂದು ಫುಲ್ ಎಲೆಕೋಸದು ಬಸ್ಸಾರು ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಇನ್ನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಇದನ್ನು ಕಟ್ ಮಾಡಾದಮೇಲೆ ನೀರಲ್ಲಿ ತೊಳೆದಾದ್ಮೇಲೆ ಮತ್ತೆ ಇನ್ನೊಂದು ಸಲ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡೆ, ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ತಲಿ ಅಂತ. ಸೊ ಅದನ್ನು ಎಲೆಕೋಸು ಒಂದು 2 ಸಲ ತೊಳೆದ್ಬಿಟ್ಟು ನೀಟಾಗಿ ಕಡೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ನೀರು ಕಾದಿದೆ, ಚೆನ್ನಾಗಿ ಮಳ್ತಿದ್ದಾವೆ ನೀರು. ಈಗ ನಾನು ಒಂದು ಅರ್ಧ ಬೌಲ್ ತೊಗರಿಬೇಳೆ ತೊಗೊಂಡು, ತೊಗರಿಬೇಳೆನ ತಣ್ಣೀರಲ್ಲಿ ತೊಳಿಬೇಡಿ, ಪಾತ್ರೆಯಲ್ಲಿ ಬೇಯಿಸೋದಾದರೆ. ನೀವು ಕುಕ್ಕರಲ್ಲಿ ಬೇಯಿಸೋದಾದರೆ ತಣ್ಣೀರು ಹಾಕಿದರೂ ನಡೆಯುತ್ತೆ, ತಣ್ಣೀರಲ್ಲಿ ತೊಳೆದ್ರೆ. ಸೊ ಬಿಸಿನೀರಲ್ಲಿ ಯಾಕೆ ತೊಳಿಬೇಕು ಅಂದರೆ, ಇದು ತಣ್ಣೀರಲ್ಲಿ ಎಲ್ಲಾದರೂ ತೊಳೆದು ಪಾತ್ರೆಗೆ ಹಾಕಿದ್ವಿ ಅಂದರೆ ನಾವು 1 ಡೇ ಫುಲ್ ಬೇಯಿಸಿದ್ರು ಇದು ಬೇಯಲ್ಲ ತೊಗರಿಬೇಳೆ. ಹಾಗಾಗಿ ಬಿಸಿನೀರಲ್ಲೇ ತೊಳಿತಿದ್ದೀನಿ ನಾನು ತೊಗರಿಬೇಳೆನ. 7 ಲೋಟ ನೀರು ಹಾಕಿದ್ನಲ್ಲ, ಅದರಲ್ಲಿ 1 ಲೋಟ ನೀರು ತೊಗೊಂಡು ಇವಾಗ ಈ ಬೇಳೆನ 1-2 ಸಲ ತೊಳೆದಿದ್ದೀನಿ ತೊಗರಿಬೇಳೆನ. ಇವಾಗ ತೊಳೆದು ಇವಾಗ ನೀರಿಗೆ ಹಾಕ್ತಿದ್ದೀನಿ ಬೇಳೆನ. ಸೊ ಒಂದು ಅರ್ಧ ಬೌಲ್ ತೊಗೊಂಡಿದ್ದೆ ಅಷ್ಟೇ ನಾನು. ಒಂದು 7 ಜನ ಅಂತೂ ತಿನ್ನಬಹುದಾಗಿತ್ತು ಇದನ್ನು, ಯಾಕೆಂದರೆ ಎಲೆಕೋಸು ಸ್ವಲ್ಪ ಜಾಸ್ತಿ ಆಗುತ್ತಲ್ಲ, ಅದಂತೂ ಕಡಿಮೆ ಆಗೋಲ್ಲ ಬೆಂದ್ರೂ, ಅದೆಷ್ಟಿರುತ್ತೋ ಕ್ವಾಂಟಿಟಿ ಅಷ್ಟೇ ಇರುತ್ತೆ. ಸೊ ಹಾಗಾಗಿ ತೊಗರಿಬೇಳೆ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ತೊಗರಿಬೇಳೆ ಚೆನ್ನಾಗಿ ಬೆಂದಿದೆ. ಇವಾಗ ಎಲೆಕೋಸನ್ನ ಇಷ್ಟು ಸೈಜಿಗೆ ಕಟ್ ಮಾಡಿಕೊಂಡ್ರೆ ಸಾಕು, ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ. ಸೊ ಈ ಎಲೆಕೋಸನ್ನೆಲ್ಲ ಇವಾಗ ಆ ಹೆಸರಿಗೆ ಆ್ಯಡ್ ಮಾಡಿ 1-2 ಸ್ಪೂನು ಫುಲ್ ಸ್ಪೂನ್ ಉಪ್ಪು ಹಾಕಿ, ಕಲ್ಲುಪ್ಪು. ಇವಾಗ ಪ್ಲೇಟ್ ಮುಚ್ಚಿದರೆ ಒಂದು 8 ನಿಮಿಷ ಬೇಯ್ಕೊಳ್ಳುತ್ತೆ ಅದು. ಸೊ ಈಗ ಒಂದು 8 ನಿಮಿಷ ಬೆಂದಾದಮೇಲೆ ಚೆನ್ನಾಗಿ ಇದು ಏನಾಗಬೇಕು, ಎಲೆಕೋಸು ಸ್ವಲ್ಪ ಕೈಯಲ್ಲಿ ಮುಟ್ಟಿದರೆ ಬೆರಳಲ್ಲಿ ಇಚ್ಕಿದ್ರೆ ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಆ ಥರ ಇದ್ದರೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ಈ ಥರ ಬೆಂದಾಗ ಇದಕ್ಕೊಂದು ಪಾತ್ರೆಗೆ ಪ್ಲೇಟ್ ಮುಚ್ಚಿ ಇದನ್ನು ಇನ್ನೊಂದು ಚಿಕ್ಕ ಪಾತ್ರೆಗೆ ಈ ಹೆಸರನ್ನೆಲ್ಲ ಬಸ್ಕೊಳ್ಬೇಕು. ಸೊ ನೆಕ್ಸ್ಟು ಇದನ್ನು ಕಾಳನ್ನು ತಣ್ಣಗಾಗಕ್ಬಿಟ್ಟು ಇಲ್ಲಿ ಸಾಂಬಾರಿಗೆ ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು. ಸೊ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಇದು ಖಾರ ಇದೆ. 6 ಮೆಣಸಿನ್ಕಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ನೀವು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಬೋದು. ನಾನು ನೆಕ್ಸ್ಟ್ ವೀಡಿಯೋ ಎಲ್ಲಾದರೂ ಬಸ್ಸಾರು ಬೇರೆ ಒಣಕಾಳಿಂದ ಎಲ್ಲಾದರೂ ಮಾಡಿದರೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡೋದು ಹೆಂಗೆ ಅಂತಲೂ ತೋರಿಸ್ಕೊಡ್ತೀನಿ. ಸೊ ಒಂದು 4 ಬೆಳ್ಳುಳ್ಳಿ, 4 ಚಿಕ್ಕದು ಈರುಳ್ಳಿ, ಇದು ತುಂಬ ಚಿಕ್ಕದು. ದೊಡ್ಡದು ಈರುಳ್ಳಿ ಆದರೆ ಅರ್ಧ ಈರುಳ್ಳಿ ಸಾಕು, ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ 1 ಈರುಳ್ಳಿ ಹಾಕ್ಕೊಳ್ರಿ 4 ಬೆಳ್ಳುಳ್ಳಿ ಜೊತೆಗೆ. ಸೊ ಇದನ್ನಿಷ್ಟನ್ನು ಬ್ರೌನ್ ಕಲರಿಗೆ ಈರುಳ್ಳಿ ಬೆಳ್ಳುಳ್ಳಿನೂ ಫ್ರೈ ಮಾಡ್ಕೊಂಡು ಇವಾಗ ಇದನ್ನು ರುಬ್ಕೊಳ್ಳೋಕ್ಕೆ ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೆರಡನ್ನೂ ಸೇರಿಸಿ ಸ್ವಲ್ಪ ಹುಣಸೆ ಹಣ್ಣು, ನಿಮಗೂ ಎಷ್ಟು ಉಳಿಬೇಕು ಅಷ್ಟು ಹುಣಸೆ ಹಣ್ಣು ಸೇರಿಸ್ಕೊಂಡು 2 ಸ್ಪೂನು ಜೀರಿಗೆ ಹಾಕಿ, ಸ್ವಲ್ಪ ತೆಂಗಿನ ತುರಿ, 5 ಬೆರಳಲ್ಲಿ ಎಷ್ಟು ಹಿಡಿಯೋಕ್ಕಾಗುತ್ತೆ ಅಷ್ಟು ತೆಂಗಿನ ತುರಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ, ಗ್ರೈಂಡ್ ಮಾಡ್ಕೊಂಡು ಅದನ್ನು. ಇಲ್ಲಿ ಕಾಳು ಒಗ್ಗರಣೆಗೆ ಅಂತ ಒಂದು ಚಿಕ್ಕದು ಈರುಳ್ಳಿ, ಇದು ಒಂದು 10 ಈರುಳ್ಳಿ, ಒಂದು 6 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ.
ಸೊ ಇವಾಗ ಸಾಂಬಾರು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಟು ಸ್ಟವ್ ಮೇಲೆ 1 ಸ್ಪೂನು ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಚಿಕ್ಕದು ಈರುಳ್ಳಿ ಇದು. ಸೊ 2 ಈರುಳ್ಳಿ ಹಾಕಿದ್ದೀನಿ. ಮೀಡಿಯಮ್ ಸೈಜ್ ಆದರೆ 1 ಈರುಳ್ಳಿ ಹಾಕ್ರಿ. ದೊಡ್ಡ ಸೈಜ್ ಈರುಳ್ಳಿ ಆದರೆ ಅರ್ಧ ಈರುಳ್ಳಿ ಹಾಕಿದರೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಈರುಳ್ಳಿ ಎಲ್ಲ ಬ್ರೌನ್ ಕಲರಿಗೆ ಫ್ರೈ ಆದಮೇಲೆ ಅದು ಸಾಂಬಾರಿಗೆ ರುಬ್ಬಿಟ್ಕೊಂಡಿದ್ನೆಲ್ಲ ಗ್ರೈಂಡ್ ಮಾಡಿ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು 30 ಸೆಕೆಂಡ್ ಅಥವಾ 1 ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ, ದೆನ್ ನಾವು ಏನು ಹೆಸರು ಬಸ್ತಿಟ್ಕೊಂಡಿದ್ವಲ್ಲ ಪಾತ್ರೆಲಿ, ಆ ಹೆಸ್ರನ್ನ ಈ ಜಾರ್ಗೆ ಹಾಕಿ, ಈ ಜಾರ್ ತೊಳೆದು ಆ ಹೆಸ್ರನ್ನೆಲ್ಲ ಹಾಕ್ರಿ. ಸೊ ಹೆಸರು ಚೆಲ್ಲೋ ಅಷ್ಟು ಮಾಡ್ಕೊಳ್ಬಾರ್ದು. ಒಂದು 6 ಲೋಟ ನೀರು ಹಾಕಿದರೆ ಪರ್ಫೆಕ್ಟಾಗಿ ಒಂದು 7 ಜನ ಊಟ ಮಾಡೋಷ್ಟು, 7-8 ಜನ ಊಟ ಮಾಡೋಷ್ಟು ಆಗುತ್ತೆ. ಸೊ ಆ ಹೆಸರೆಲ್ಲ ಹಾಕ್ಬಿಟ್ಟು ಒಂದು ಸಾಂಬಾರು ಪೌಡ್ರು ನೋಡ್ತಿದ್ದೀರಲ್ಲ, ಧನಿಯಾ ಪೌಡ್ರು ಸ್ವಲ್ಪ ಹಾಕಬೇಕಷ್ಟೇ. ಇವಾಗ ಒಂದು 1/4 ಟೀ ಸ್ಪೂನ್ ಹಾಕಿದರೂ ಸಾಕು. ಇಷ್ಟು ಧನಿಯಾ ಪೌಡ್ರ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋಕ್ಬಿಟ್ರೆ, ಇದನ್ನು ಕುದಿಯೋಕ್ಬಿಟ್ರೆ ಇದು ಚೆನ್ನಾಗಿ 1-2 ನಿಮಿಷ ಕುದ್ರೆ ಸಾಕು. ತುಂಬ ಟೇಸ್ಟಾಗಿತ್ತು. ಇವಾಗ ಅದೇ ಹೇಳಿದ್ನಲ್ಲ, ಬೇರೆ ಬೇರೆ ತರಕಾರಿ ಹಾಕಿದಾಗ ಸಾಂಬಾರ್ದು ಫ್ಲೇವರ್ ಚೇಂಜ್ ಆಗುತ್ತೆ, ಸೇಮ್ ಥರ ಟೇಸ್ಟ್ ಬರಲ್ಲ. ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮ್ ಹಾಕಿದ್ರೂ ಟೇಸ್ಟ್ ಸೇಮ್ ಬರಲ್ಲ. ಯಾಕೆಂದರೆ ಅದು ಬೇರೆದೇ ಫ್ಲೇವರ್ ಇರುತ್ತಲ್ಲ, ವೆಜಿಟೇಬಲ್ಸ್ ಒಂದೊಂದು ವೆಜಿಟೇಬಲ್ ಒಂದೊಂದು ಫ್ಲೇವರ್ ಇರುತ್ತೆ. ಸೊ ಹಾಗಾಗಿ ಟೇಸ್ಟೂ ಸಾಂಬಾರ್ದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಕಾಳು ಒಗ್ಗರಣೆ ಮಾಡೋಕ್ಕೆ ಅಂತ ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಹಸಿಮೆಣ್ಸಿನ್ಕಾಯಿ ನೆಚ್ಚಿಟ್ಕೊಂಡಿದ್ನಲ್ಲ ಅದು ಹಾಕಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಈರುಳ್ಳಿ ಹಾಕಿ, ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡಿ, ನಾನೇನು ಮಾಡ್ತಿದ್ದೀನಿ ಇಲ್ಲಿ ಅಂತಂದರೆ ಈರುಳ್ಳಿನ ಅಲ್ಲಿ ಲೋ ಫ್ಲೇಮ್ ಇಟ್ಟು ಬೇಯೋಕ್ಕೆ ಪಕ್ಕದಲ್ಲೇ ಕಾಳೆಲ್ಲ ಹಿಂಡ್ಕೊಳ್ತಿದ್ದೀನಿ. ಸೊ ನೀವು ನಿಮಗೆ ಕಷ್ಟ ಆಗುತ್ತೆ ಅಂತಂದರೆ ಮುಂಚೆನೇ ಕಾಳು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆನೇ, ಸ್ಟವ್ ಆನ್ ಮಾಡೋಕ್ಕಿಂತ ಮುಂಚೆನೇ ಕಾಳೆಲ್ಲ ಈ ಥರ ಡ್ರೈ ಆಗೋ ಥರ ನೀಟಾಗಿ ಹಿಂಡಿ ಸೊಪ್ಪು ಇದೆಲ್ಲ ಕಾಳನ್ನ ಆಮೇಲೆ ನೀವು ಒಗ್ಗರಣೆ ಹಾಕ್ಬೋದು. ನಾನಿಲ್ಲಿ ಸೈಡಲ್ಲಿ ಅದು ಒಗ್ಗರಣೆಗೆ ಈರುಳ್ಳಿ ಬೇಯ್ಕೊಳ್ತಿರುತ್ತೆ, ಆ ಸೈಡಲ್ಲಿ ನಾನು ಕಾಳೆಲ್ಲ ಹಿಂಡ್ಕೊಂಡಿದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆದಮೇಲೆ ತೆಂಗಿನ ತುರಿ ಸ್ವಲ್ಪ ಒಂದು ಪ್ಲೇಟ್ ಅಷ್ಟು, ಚಿಕ್ಕ ಪ್ಲೇಟ್ ಅದು, ಅದರಲ್ಲಿ ತೆಂಗಿನ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ, ಯಾಕೆಂದರೆ ಗೊಜ್ಜಿಗೆ ಹತ್ತಲಿ ಅಂತ ಅಷ್ಟೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕಾಳು ಬೇಯಿಸುವಾಗ 2 ಸ್ಪೂನ್ ಉಪ್ಪು ಹಾಕಿದ್ನಲ್ಲ, ಸಾಂಬಾರಿಗೆ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಉಪ್ಪನ್ನ, ಕಾಳಿಗೂ ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿ ಇದು ಕಾಳೆಣ್ಣೆ ಎಲ್ಲ ಹಿಂಡಿಟ್ಕೊಂಡಿದ್ದಲ್ಲ ಅದೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದರೆ ರೆಡಿ. ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಲೆಕೋಸಿನ ಬಸ್ಸಾರು ಮಾಡೋದು ಹೇಗೆ ಅಂತ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.